ಚಾಪ್ಟರ್ 10. 10ನೇ ಶತಮಾನದ ದುಡಿಮೆ. ಹರ್ಕ್ಯುಲಸ್ ದೈತ್ಯಾಕಾರದ ಮಾಮನ್ ಮತ್ತು ಅವನ ಇಡೀ ಹಿಂಡನ್ನು ಹೇಗೆ ನಾಶ ಮಾಡಿದನು. ಕ್ರಿಶ್ಚಿಯನ್ ಧರ್ಮವು ರಾಕ್ಷಸರ ಆರಾಧನೆಯನ್ನು ಉರುಳಿಸಿತು ಎಂದು ಹೇಳಲಾಗಿದೆ. ಆದಾಗ್ಯೂ ಹಾಗೆ ಮಾಡುವ ಸಮಯ ಇದು, ಏಕೆಂದರೆ ಹರ್ಕ್ಯುಲಸ್ನಿಂದ ನಾಶವಾದ ದೆವ್ವ ಮೊಲೊಚ್ ಅಥವಾ ಯುದ್ಧದ ಬಗ್ಗೆ ಏನನ್ನು ಹೇಳಬೇಕೆಂದರೆ 19ನೇ ಶತಮಾನದ ಮಧ್ಯಭಾಗದಷ್ಟು ತಡವಾಗಿ ಮಾಮನ್ ಎಂಬ ದೆವ್ವವನ್ನು ಪ್ರಪಂಚದಾದ್ಯಂತ, ವಿಶೇಷವಾಗಿ ಗ್ರೇಟ್ ಬ್ರಿಟನ್ನಲ್ಲಿ ಪೂಜಿಸಲಾಯಿತು. ಮಾಮನ್ಗೆ ಹಾಗೆಯೇ ಮೊಲೊಚ್ಗೆ ಮಾನವ ಬಲಿಪಶುಗಳನ್ನು ಬಲಿ ನೀಡಲಾಯಿತು, ಮತ್ತು ಅವರಲ್ಲಿ ಹೆಚ್ಚಿನವರು ಬಹುಶಃ ಹಿಂದಿನ ದೆವ್ವಕ್ಕೆ ಬೆಂಕಿ ಮತ್ತು ಹೊಗೆಯ ನಡುವೆ ಗುಂಡು ಹಾರಿಸುವುದು ಮತ್ತು ಇರಿತದ ಸಾರಾಂಶ ಪ್ರಕ್ರಿಯೆಗಳಿಂದಲ್ಲ, ಫಿರಂಗಿಯ ಗುಡುಗು, ಡ್ರಮ್ಗಳ ಉರುಳುವಿಕೆ ಮತ್ತು ತುತ್ತೂರಿಗಳ ಕೂಗುವಿಕೆಯಿಂದಲ್ಲ, ಆದರೆ ಅಸ್ವಸ್ಥತೆ, ದುಃಖ ಮತ್ತು ಹಸಿವಿನ ನಿಧಾನ ಮತ್ತು ಮೌನ ಕಾರ್ಯಾಚರಣೆಯಿಂದ ಅವರು ಜೀವದಿಂದ ವಂಚಿತರಾದರು. ಹೀಗಾಗಿ ಎರಡು ದೆವ್ವಗಳಲ್ಲಿ ಒಂದಾದ ಮೊಲೊಚ್ ಉತ್ತಮ ಹಬ್ಬಗಳ ಬಗ್ಗೆ ಹೆಮ್ಮೆ ಪಡಬಹುದಾದರೂ ಮಾಮನ್ಗೆ ಹೆಚ್ಚು ಸೊಗಸಾದ ಸಂಕಟದ ಔತಣಕೂಟವನ್ನು ಹರಡಲಾಯಿತು. ರಾಕ್ಷಸರು ಮಾನವ ದೇಹದಲ್ಲಿ ವಾಸಿಸಲು ಇಷ್ಟಪಡುತ್ತಿದ್ದರು. ಮಾಮನ್ ಆಗಾಗ್ಗೆ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು, ಮತ್ತು ಅವನು ವಿವಿಧ ರೂಪಗಳನ್ನು ಧರಿಸಿದನು. ಕೆಲವೊಮ್ಮೆ ಅವನು ತೆಳ್ಳಗಿನ ಒಣಗಿದ ವೃದ್ಧನ ರೂಪದಲ್ಲಿ ಕಾಣಿಸಿಕೊಂಡನು, ಆದರೆ ಸಾಮಾನ್ಯವಾಗಿ ದುಂಡಗಿನ ಉಬ್ಬಿದ ದೈತ್ಯನ ರೂಪದಲ್ಲಿ ದೊಡ್ಡ ಹೊಟ್ಟೆಯೊಂದಿಗೆ ಕಾಣಿಸಿಕೊಂಡನು. ಅವನ ಕೆನ್ನೆಗಳು ದಪ್ಪವಾಗಿದ್ದವು, ಅವನ ಗಲ್ಲದ ನೇತಾಡುವಂತಿತ್ತು, ಮತ್ತು ಅವನ ಮೂಗಿನ ತುದಿಯನ್ನು ಅಲಂಕರಿಸಿದ ಕಾರ್ಬನ್ಕ್ಯುಲರ್ ನೋಟದ ಮೊಡವೆಗಳು. ಅವನ ಕಣ್ಣುಗಳು ಮಂದ ಮತ್ತು ಸೀಸದ್ದಾಗಿದ್ದವು, ಮತ್ತು ಅವನ ಬಾಯಿಯ ರೇಖೆಯು ಹಿಮ್ಮುಖವಾಗಿ ನಗುವಿನಂತೆ ಇತ್ತು, ಆದ್ದರಿಂದ ಅವನು ವಿಶಿಷ್ಟವಾಗಿ ನಿಷಿದ್ಧ ನೋಟವನ್ನು ಹೊಂದಿದ್ದನು. ಅವನು ಸಾಮಾನ್ಯವಾಗಿ ಲಜ್ಜೆಗೆಟ್ಟ ಗುಂಡಿಗಳನ್ನು ಹೊಂದಿರುವ ವಿಶಾಲವಾದ ನೀಲಿ ಕೋಟ್, ಕಪ್ಪು ಅಥವಾ ಬಫ್ನ ಸೊಂಟದ ಕೋಟ್, ಬಿಳಿ ಕುತ್ತಿಗೆ ಬಟ್ಟೆ ಮತ್ತು ಶರ್ಟ್ ಫ್ರಿಲ್ ಮತ್ತು ಸಡಿಲವಾಗಿ ಮಾಡಿದ ಮಂದ ಪ್ಯಾಂಟ್ ಮತ್ತು ಅದೇ ರೀತಿಯ ಗೈಟರ್ಗಳನ್ನು ಧರಿಸಿದ್ದನು. ಆಗಾಗ್ಗೆ ಅವನ ಕೂದಲು ಪುಡಿ ಮಾಡಲ್ಪಟ್ಟಿತ್ತು, ಮತ್ತು ಅವನು ಆಗಾಗ್ಗೆ ಅವನ ಕುತ್ತಿಗೆಯಿಂದ ಕಪ್ಪು ರಿಬ್ಬನ್ನಿಂದ ಅವಲಂಬಿಸಿ ಪಾಕೆಟ್ ಕನ್ನಡಕದೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದನು. ಅವನು ಸ್ವಲ್ಪ ಮೊಣಕಾಲು ನೋಯುತ್ತಿರುವಂತೆ ಕಾಣುತ್ತಿದ್ದನು, ಮತ್ತು ಅವನು ಸಾಮಾನ್ಯವಾಗಿ ತನ್ನ ಕೈಗಳನ್ನು ತನ್ನ ಬ್ರೀಚ್ಗಳ ಜೇಬಿನಲ್ಲಿ ಇಟ್ಟುಕೊಂಡಿದ್ದನು. ಅವನು ಎಷ್ಟೇ ಮೃಗವಾಗಿದ್ದರೂ, ಅವನು ಎಷ್ಟೇ ದೆವ್ವವಾಗಿದ್ದರೂ, ಅವನು ತನ್ನ ಬಾಲವನ್ನು ತೋರಿಸದ ಕಾರಣ ಜನರು ಅವನಿಗೆ ತುಂಬಾ ಸಭ್ಯರಾಗಿದ್ದರು. ಅವನ ಚದರ ಕಾಲ್ಬೆರಳುಗಳ ಬೂಟುಗಳು ಅವನ ಗೊರಸನ್ನು ಮರೆಮಾಡಿದವು, ಮತ್ತು ಅವನು ಗೌರವಾನ್ವಿತ ಮನುಷ್ಯನ ಹೋಲಿಕೆಯನ್ನು ಹೊಂದಿದ್ದನು. ಮ್ಯಾಮನ್ಗೆ ಗುಲಾಮರ ಹಿಂಡು ಇತ್ತು, ಅವರು ಹೆಚ್ಚಾಗಿ ಅವನಂತೆಯೇ ಕಾಣುತ್ತಿದ್ದರು. ಅವರು ಅವನಿಗೆ ಪುರೋಹಿತರಾಗಿ ಸೇವೆ ಸಲ್ಲಿಸಿದರು, ತಮ್ಮ ಆತ್ಮಗಳನ್ನು ಅವನಿಗೆ ಮಾರಿದರು ಮತ್ತು ಅವನ ಬಲಿಪೀಠವನ್ನು ದೈನಂದಿನ ಬಲಿಪಶುಗಳೊಂದಿಗೆ ಒದಗಿಸಿದರು. ಅವರ ಅವಶ್ಯಕತೆಯಿಂದ ಅವರು ಅವರನ್ನು ಸಾಯಿಸಲು ಬಳಸಿಕೊಂಡರು. ಈ ಕಸಾಯಿಖಾನೆಯ ದೃಶ್ಯಗಳು ವಿಭಿನ್ನವಾಗಿದ್ದವು, ಆದರೆ ಅವುಗಳಲ್ಲಿ ಪ್ರಮುಖವಾದವು ಮಗ್ಗ ಮತ್ತು ಗಣಿ. ಎರಡನೆಯದು ತುಂಬಾ ಸೂಕ್ತವಾದವು, ರಾಕ್ಷಸರು ತಮ್ಮ ಅಭ್ಯಾಸಗಳಲ್ಲಿ ಭೂಗತರಾಗಿದ್ದರು, ಆಗಾಗ್ಗೆ ಮೆಫಿಟಿ ಕಾವಿಯಲ್ಲಿ ಅಥವಾ ಬೆಂಕಿಯ ತೇವದ ಟಾರ್ಟೇರಿಯನ್ ವಾತಾವರಣದಲ್ಲಿ. ಆ ದುಷ್ಟ ರಾಕ್ಷಸನು ಕಲ್ಲಿದ್ದಲು ಗುಂಡಿಯ ತಲೆಬುರುಡೆಗಳಲ್ಲಿ ತನ್ನ ಬಲಿಪಶುಗಳ ಮೇಲೆ ಸುಳಿದಾಡುತ್ತಿದ್ದನು, ಮತ್ತು ಅವನ ದುಷ್ಟ ಕಣ್ಣುಗಳನ್ನು ಅವುಗಳ ಮಸುಕಾದ, ಕ್ಷೀಣಿಸಿದ ನೋಟಗಳು, ಅವುಗಳ ಕಠಿಣ ಲಕ್ಷಣಗಳು ಮತ್ತು ವಿರೂಪಗೊಂಡ ಕೈಕಾಲುಗಳು ಮತ್ತು ಅವನ ಬಿದ್ದ ಕಿವಿಗಳನ್ನು ಅವುಗಳ ನರಳುವಿಕೆ, ನಿಟ್ಟುಸಿರು ಮತ್ತು ಹೋರಾಡುವ ಉಸಿರಾಟದೊಂದಿಗೆ ಮರುಕಳಿಸುತ್ತಿದ್ದನು. ಆಗಾಗ್ಗೆ ಇಕ್ಕಟ್ಟಾದ, ಕಿಕ್ಕಿರಿದ ಮತ್ತು ಅನಾರೋಗ್ಯಕರ ಕಾರ್ಖಾನೆಯಲ್ಲಿ ಅವನು ಇದೇ ರೀತಿಯ ಉಪಚಾರದಲ್ಲಿ ಆನಂದಿಸುತ್ತಿದ್ದನು. ಎರಡು ಸಂದರ್ಭಗಳಲ್ಲಿ ಅವರ ಸ್ಥಿತಿಯ ಸಂದರ್ಭಗಳಿಂದ ಉಂಟಾದ ಶಪಥ, ಶಾಪ, ಕೆಟ್ಟ ಮಾತುಗಳು, ಹೊಲಸು, ದುಷ್ಕೃತ್ಯ ಮತ್ತು ದುರಾಚಾರದಿಂದ ಅವನು ಯಾರ ಮೇಲೆ ರಕ್ತವನ್ನು ಹೊಡೆದನೋ ಅವರ ನಡುವೆ ಮತ್ತಷ್ಟು ತೃಪ್ತಿ ಹೊಂದಿದ್ದನು. ಅವನ ಮತ್ತೊಂದು ನೆಚ್ಚಿನ ತಾಣವೆಂದರೆ ಕೆಲಸದ ಮನೆ. ಅಲ್ಲಿ ಅವನು ಸ್ನೇಹಿತರಿಲ್ಲದ ಬಡವನ ಮರಣಶಯ್ಯೆಯಲ್ಲಿ ತನ್ನನ್ನು ತಾನೇ ತುಂಬಿಸಿಕೊಂಡನು, ಅವನ ಕೊಲೆಗಾರ ಮಂತ್ರಿಗಳ ದಬ್ಬಾಳಿಕೆಯಿಂದ ಬಳಲಿದನು, ಮತ್ತು ಬಡವರ ಮೇಲಿನ ಕರುಣೆಯಿಲ್ಲದ ದುರಾಸೆಯಿಂದ ಉಂಟಾದ ಸುತ್ತಮುತ್ತಲಿನ ಕೊಬ್ಬು, ಹತಾಶೆ ಮತ್ತು ಹೃದಯದ ವೇದನೆಯಿಂದ. ಅಥವಾ ಅವನು ತನ್ನನ್ನು ಜೈಲಿಗೆ ಕರೆದುಕೊಂಡು ಹೋಗಿ ಅಪರಾಧದ ಮೂಲಕ ತಮ್ಮನ್ನು ಮತ್ತು ಜಗತ್ತಿಗೆ ಶಾಶ್ವತವಾಗಿ ಕಳೆದುಕೊಂಡ ಬಂಧಿತರ ಕಣ್ಣೀರಿನಲ್ಲಿ ಸಂತೋಷಪಡುತ್ತಿದ್ದನು. ಅವರ ಕಾರ್ಯನಿರ್ವಾಹಕರ ಹೊರೆಯಿಂದ ಅವರು ಬಡತನಕ್ಕೆ ಒಳಗಾಗಿದ್ದರು. ಇದಲ್ಲದೆ ಮಾಮನ್ ಮೊಲೊಚ್ನ ಕೈಗೆ ಸಿಕ್ಕಿಕೊಂಡನು. ಚಿನ್ನದ ಹಸಿವು ರಕ್ತದ ಬಾಯಾರಿಕೆಯೊಂದಿಗೆ ಇತ್ತು. ಅವನು ರಾಷ್ಟ್ರಗಳನ್ನು ಯುದ್ಧಕ್ಕೆ ಪ್ರಚೋದಿಸಿದನು, ಮತ್ತು ಅವನ ಅತ್ಯುನ್ನತ ವಿಜಯವು ವಿಷದ ಬೆಲೆಗೆ ಅತೃಪ್ತ ಚೀನಿಯರ ಹತ್ಯೆಯಾಗಿತ್ತು. ಸುಳ್ಳು ಹೇಳುವಿಕೆ, ವಂಚನೆ, ಅನ್ಯಾಯದ ಏಕಸ್ವಾಮ್ಯ ಮತ್ತು ದಬ್ಬಾಳಿಕೆಯ ಕಾನೂನುಗಳು ಸಹ ಮಾಮನ್ನ ಕೃತಿಗಳಲ್ಲಿ ಸೇರಿವೆ.
ಅವನಿಗೆ ರಾಜಕಾರಣಿ ತನ್ನ ಮೇಲಂಗಿಯನ್ನು ತಿರುಗಿಸಿದನು, ಏಕೆಂದರೆ ಅವನು ಸೌಂದರ್ಯದ ಹೃದಯವನ್ನು ಸ್ವಯಂ ವಿನಿಮಯ ಮಾಡಿಕೊಂಡನು ಅಥವಾ ಮುಗ್ಧ ಅಥವಾ ಖಳನಾಯಕನಿಗೆ ಕಡ್ಡಾಯ ಮಾರಾಟದಿಂದ ಪುಡಿಮಾಡಲ್ಪಟ್ಟನು. ಅವನ ಆಜ್ಞೆಯ ಮೇರೆಗೆ ಸಾಲಗಳನ್ನು ಕ್ಷಮಿಸುವಂತೆ ಆದೇಶಿಸಿದ ಧರ್ಮದ ಬೋಧಕರು ದಶಾಂಶಗಳಿಗಾಗಿ ಕಸಿದುಕೊಂಡರು. ಹುಚ್ಚುತನ ಮತ್ತು ಆತ್ಮಹತ್ಯೆಯ ಮಾರಕ ಫಲವನ್ನು ಹೊಂದಿರುವ ಜೂಜಾಟವು ಅವನ ಬೆಳವಣಿಗೆಯ ಒಂದು ಉಪಾಸಾಗಿತ್ತು. ಈ ಕ್ರೂರ ಮಾಮನ್ ಮತ್ತು ಅವನ ಹಿಂಡಿನ ಬಹುವಿಧದ ಕೊಲೆಗಳು ಎರಿಥಿಯಾದ ರಾಜ ಕ್ರೈಸೋರ್ ಅಥವಾ ಚಿನ್ನದ ಕತ್ತಿಯ ಮಗ ದೈತ್ಯಾಕಾರದ ಗೆರಿಯನನ್ನು ಹೋಲುತ್ತವೆ ಎಂದು ಹೇಳಬಹುದು. ಅವನ ಎತ್ತುಗಳು ಮಾನವ ಮಾಂಸವನ್ನು ತಿನ್ನುತ್ತಿದ್ದವು. ಮ್ಯಾಮನ್ನ ಹಿಂಡು ಕೂಡ ಎತ್ತುಗಳಂತೆಯೇ ಇತ್ತು, ಏಕೆಂದರೆ ಅವು ಹೆಚ್ಚಾಗಿ ತುಂಬಾ ದಪ್ಪವಾಗಿದ್ದವು ಮತ್ತು ಅತ್ಯಂತ ಮೂರ್ಖವಾಗಿದ್ದವು. ಮತ್ತು ಯಾವುದೇ ಉದಾತ್ತ ಅಥವಾ ಸಂಸ್ಕರಿಸಿದ ಅಥವಾ ಸುಂದರವಾಗಿದ್ದವು. ದೇಶಭಕ್ತಿ, ಸದ್ಗುಣ, ಕಾವ್ಯ, ಸಂಗೀತ ಅಥವಾ ಕಲೆಗಳ ಬಗ್ಗೆ ಅವರಿಗೆ ಎತ್ತಿನಷ್ಟೇ ಕಲ್ಪನೆ ಇತ್ತು. ವಾಸ್ತವವಾಗಿ ಆ ವಿಷಯಗಳಲ್ಲಿ ಶ್ರೇಷ್ಠರಾಗಿದ್ದ ಎಲ್ಲ ವ್ಯಕ್ತಿಗಳ ಬಗ್ಗೆ ಅವರಿಗೆ ಸಹಜವಾದ ದ್ವೇಷವಿತ್ತು. ಮತ್ತು ಅವರು ಅಪಹಾಸ್ಯ ಮಾಡಲು ಇಷ್ಟಪಡುತ್ತಿದ್ದ ಉತ್ಸಾಹಿ ಅಥವಾ ಪ್ರತಿಭೆಯ ವ್ಯಕ್ತಿಯನ್ನು ದುಃಖದಲ್ಲಿ ನೋಡುವುದಕ್ಕಿಂತ ಹೆಚ್ಚು ಸಂತೋಷವಾಗಿರಲಿಲ್ಲ. ಅವರಲ್ಲಿ ಒಬ್ಬನಾಗಿದ್ದ ಕಿರೀಟಧಾರಿ ರಾಜ, ಅವನಿಗೆ ಇಂಗ್ಲಿಷ್ ಮಾತನಾಡಲು ಸಾಧ್ಯವಾಗಲಿಲ್ಲ. ನಾನು ಬೀಬಲ್ಗಳು ಕವಿಗಳಾಗಿರುತ್ತೇನೆ. ಅವರು ಮೂಸ್ಟ್ಸ್ಡಾರ್. ಹರ್ಕ್ಯುಲಸ್ನ 10ನೇ ಶ್ರಮವೆಂದರೆ ಮ್ಯಾಮನನ್ನು ನಾಶಮಾಡುವುದು, ಏಕೆಂದರೆ ಅವನು ಹಿಂದೆ ಗೆರಿಯನ್ಗೆ ಸೇವೆ ಸಲ್ಲಿಸಿದ್ದನು, ಏಕೆಂದರೆ ದೈತ್ಯನು ಅವನನ್ನು ಹೋಲುತ್ತಿದ್ದನು. ಯುನೈಟೆಡ್ ಕಿಂಗ್ನಲ್ಲಿ ಬುದ್ಧಿವಂತ ತಲೆಗಳನ್ನು ಆ ಉದ್ದೇಶಕ್ಕಾಗಿ ಒಟ್ಟುಗೂಡಿಸಿದ್ದರೆ ಬಹುಶಃ ಎಂದಿಗೂ ಭವಿಷ್ಯಜ್ಞಾನವಿಲ್ಲದ ಪ್ರಕ್ರಿಯೆಯ ಮೂಲಕ ಅವನು ಈ ವ್ಯವಹಾರವನ್ನು ಮಾಡಿದನು. ಕಪ್ಪು ಬಟ್ಟೆ ಮತ್ತು ಬಿಳಿ ಕಂಠವಸ್ತ್ರಗಳನ್ನು ಧರಿಸುವ ಮೂಲಕ ಮುಖ್ಯವಾಗಿ ಗುರುತಿಸಲ್ಪಟ್ಟ ಪುರುಷರ ಗುಂಪೊಂದು ಇತ್ತು. ಕೆಲವು ರಹಸ್ಯಗಳಲ್ಲಿ ಮತ್ತು ಕೆಲವು ನಡವಳಿಕೆಯ ವಿಷಯಗಳಲ್ಲಿ ಜನರಿಗೆ ಸೂಚನೆ ನೀಡುವುದು ಅವರ ಕೆಲಸವಾಗಿತ್ತು. ಅವರ ಸಿದ್ಧಾಂತವು ದೇಶದಲ್ಲಿ ಸ್ಥಾಪಿತವಾಗಿದೆ ಎಂದು ಹೇಳಲಾದ ವ್ಯವಸ್ಥೆಯನ್ನು ರೂಪಿಸಿತು ಮತ್ತು ಎಲ್ಲರೂ, ವಿಶೇಷವಾಗಿ ಕಪ್ಪು ಬಣ್ಣದ ಸಜ್ಜನರು, ನಂಬುತ್ತಾರೆ ಮತ್ತು ಮಾರ್ಗದರ್ಶನ ಪಡೆಯುತ್ತಾರೆ ಎಂದು ಹೇಳಿಕೊಂಡರು. ಜನರು ನಿಸ್ಸಂದೇಹವಾಗಿ ಈ ವೃತ್ತಿಯನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಿದರು, ಆದರೆ ಅವರು ಸ್ವಲ್ಪ ತಪ್ಪಾಗಿ ಭಾವಿಸಿದ್ದರು. ಸತ್ಯವೆಂದರೆ ಅವರು ಹೆಚ್ಚಿನ ಭಾಗಕ್ಕೆ ಇಡೀ ವಿಷಯದಲ್ಲಿ ನಂಬಿಕೆಯಿಲ್ಲದವರಾಗಿದ್ದರು ಮತ್ತು ಅದು ಬಹಳ ವಿಶಿಷ್ಟವಾಗಿತ್ತು. ಅದು ತಿಳಿಯದೆಯೇ, ಏಕೆಂದರೆ ಹರ್ಕ್ಯುಲಸ್ ಅವರ ಮೇಲೆ ನಂಬಿಕೆಯಿಲ್ಲದ ಆರೋಪ ಹೊರಿಸಿದಾಗ ಅವರು ತುಂಬಾ ಕೋಪಗೊಂಡಿದ್ದರು ಮತ್ತು ಅವರು ಏನು ಹೇಳುತ್ತಾರೆಂದು ಕೇಳಿದರು ಮತ್ತು ಇಷ್ಟೊಂದು ಗೌರವಾನ್ವಿತ ವ್ಯಕ್ತಿಗಳಿರುವ ಇಡೀ ರಾಷ್ಟ್ರವನ್ನು ಸಂಪೂರ್ಣ ಬೂಟಾಟಿಕೆ ಎಂದು ಆರೋಪಿಸಲು ಅವನು ಹೇಗೆ ಧೈರ್ಯ ಮಾಡಿದನು? ಭಾನುವಾರದಂದು ಅವರು ಎಲ್ಲಿಗೆ ಹೋಗುತ್ತಿದ್ದರು ಎಂದು ಅವನಿಗೆ ತಿಳಿದಿಲ್ಲವೇ? ನನಗೆ ತಿಳಿದಿದೆ ಎಂದು ಹರ್ಕ್ಯುಲಸ್ ಹೇಳಿದರು. ನಾನು ನಿಮ್ಮ ಬಂಡಿಗಳನ್ನು ಬಾಗಿಲುಗಳಲ್ಲಿ ನೋಡುತ್ತೇನೆ. ಅವರಿಗೆ ಈ ಉತ್ತರ ಇಷ್ಟವಾಗಲಿಲ್ಲ ಮತ್ತು ಹರ್ಕ್ಯುಲಸ್ ಅನ್ನು ಮೊದಲು ಅವರೊಂದಿಗೆ ಇದೇ ರೀತಿ ಮಾತನಾಡಿದ ಇತರರನ್ನು ವಿವಿಧ ಕಠಿಣ ಹೆಸರುಗಳಿಂದ ಕರೆಯುತ್ತಿದ್ದರು, ಆದರೆ ಅವರು ಅವನ ದಂಡದ ಬಗ್ಗೆ ಭಯದಿಂದ ನಿಂತರು. ನಂತರ ನಾಯಕನು ಅವರನ್ನು ಕೇಳಿದನು, ಅವರು ಒಪ್ಪಿಕೊಂಡ ಒಂದು ಸೂತ್ರವೆಂದರೆ ಹಣದ ಮೇಲಿನ ಪ್ರೀತಿ ಎಲ್ಲಾ ದುಷ್ಟತನಕ್ಕೆ ಮೂಲ ಎಂಬುದು ಅಲ್ಲವೇ? ಖಂಡಿತ, ಅವರು ಹೇಳಿದರು. ಅವರು ಅದನ್ನು ನಂಬಿದ್ದರು ಮತ್ತು ಅದನ್ನು ಪ್ರಮಾಣ ಮಾಡಲು ಸಿದ್ಧರಾಗಿದ್ದರು. ನಾನು ಭಾವಿಸುತ್ತೇನೆ, ಹರ್ಕ್ಯುಲಸ್ ಹೇಳಿದರು, ನೀವು ಪ್ರಮಾಣ ಮಾಡದಿರುವುದು ಉತ್ತಮ. ಈ ಹೇಳಿಕೆಗೆ ಅವರು ಸ್ವಲ್ಪವೂ ಗೊಂದಲಕ್ಕೊಳಗಾಗಲಿಲ್ಲ. ಹಾಗಾದರೆ ಬನ್ನಿ, ಹರ್ಕ್ಯುಲಸ್ ಮುಂದುವರಿಸಿದನು, ನಿಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ಹಸಿವಿನಿಂದ ಬಳಲುತ್ತಿರುವ ನೇಕಾರರಿಗೆ ಆದಾಯವನ್ನು ನೀಡುವಂತೆ ನಾನು ನಿಮ್ಮನ್ನು ಕೇಳುವುದಿಲ್ಲ. ಆದರೆ ಈಗ ನೀವು ಪ್ರತಿಯೊಬ್ಬರೂ ನಿಮ್ಮ ಆಸ್ತಿಯ ದಶಮಾಂಶವನ್ನು ಬಡವರಿಗೆ ಅರ್ಪಿಸುತ್ತೀರಿ ಎಂದು ಭಾವಿಸೋಣ. ಅವರು ಈ ಪ್ರಸ್ತಾಪವನ್ನು ಸರ್ವಾನುಮತದಿಂದ ನಿರಾಕರಿಸಿದರು ಮತ್ತು ಹರ್ಕ್ಯುಲಸ್ ಈ ತಪ್ಪಿತಸ್ಥ ಚಿನ್ನದ ಹೊರೆಯಿಂದ ಅವರನ್ನು ಮುಕ್ತಗೊಳಿಸಲು ಅನುಮತಿಸುವಂತೆ ವಿನಮ್ರವಾಗಿ ಒತ್ತಾಯಿಸಿದಾಗ ಅವರು ಹೇಳಿದ್ದರಲ್ಲಿ ವಿವೇಚನಾಶೀಲತೆ ಅಥವಾ ತಮಾಷೆಯನ್ನು ನೋಡಲಿಲ್ಲ. ಆದಾಗ್ಯೂ ಅವರ ಅಸಂಗತತೆಗೆ ಅವರ ಕಣ್ಣುಗಳು ಸ್ವಲ್ಪ ತೆರೆದುಕೊಳ್ಳುವುದನ್ನು ಅವರು ತಡೆಯಲು ಸಾಧ್ಯವಾಗಲಿಲ್ಲ. ಅದರ ಮೇಲೆ ನಾಯಕ ಅವರನ್ನು ತಮ್ಮ ಬಿಡುವಿನ ವೇಳೆಯಲ್ಲಿ ಧ್ಯಾನ ಮಾಡಲು ಬಿಟ್ಟನು. ಈ ಮಧ್ಯೆ ಅವನು ತನ್ನನ್ನು ತಾನು ಪವಿತ್ರ ಸಜ್ಜನರ ಕಡೆಗೆ ತಿರುಗಿಸಿಕೊಂಡನು. ಅವರಲ್ಲಿ ಅವನು ತನ್ನ ಕೆಲವು ತೀಕ್ಷ್ಣವಾದ ಬಾಣಗಳನ್ನು ಹೊಡೆದನು. ಅವುಗಳ ವಿರುದ್ಧ ಅವರೆಲ್ಲರೂ ಕಿರುಕುಳದ ಬಾಣಗಳೆಂದು ಕೂಗಿದರು. ಆ ಬಾಣಗಳು ಮೆದುಳಿನ ಆ ಭಾಗಕ್ಕೆ ಹೆಚ್ಚಿನ ನಿಖರತೆಯೊಂದಿಗೆ ಗುರಿಯಿಟ್ಟವು. ಅದು ಆತ್ಮಸಾಕ್ಷಿಯ ಅಂಗವನ್ನು ಸೂಚಿಸುತ್ತದೆ. ಅವರು ಅದನ್ನು ಎಷ್ಟು ಚಟುವಟಿಕೆಯಲ್ಲಿ ಕುಟುಕಿದರು ಎಂದರೆ ಸಜ್ಜನರು ಅಂತಿಮವಾಗಿ ಅವರು ಬೋಧಿಸಿದ್ದನ್ನೇ ಗಂಭೀರವಾಗಿ ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ಇದರ ಪರಿಣಾಮವಾಗಿ ಉದಾಹರಣೆಯ ಬಲ ಹೀಗಿದೆ: ಸ್ವಲ್ಪ ಸಮಯದ ನಂತರ ರಾಷ್ಟ್ರವು ಅವರ ಆಲೋಚನಾ ವಿಧಾನಕ್ಕೆ ಮರಳಿತು ಮತ್ತು ಬ್ರಿಟನ್ಗೆ ಪರಿಚಯಿಸಲಾದ 1000 ವರ್ಷಗಳ ನಂತರ ಕ್ರಿಶ್ಚಿಯನ್ ಧರ್ಮವು ಇಂಗ್ಲಿಷ್ ಧರ್ಮವಾಯಿತು. ಮ್ಯಾಮನ್ನ ಆರಾಧನೆಯನ್ನು ರದ್ದುಗೊಳಿಸಲಾಯಿತು.
ಅವನ ಹಿಂಡು ಚದುರಿ ಹೋಗಿ ನಾಶವಾಯಿತು ಮತ್ತು ಅವನನ್ನು ತನ್ನ ಸ್ವಂತ ಸ್ಥಳಕ್ಕೆ ಕಳುಹಿಸಲಾಯಿತು. ಚಾಪ್ಟರ್ 11. 11ನೇಯದನ್ನು ದುಡಿಮೆ ಮಾಡಿ. ಹೆರ್ಕ್ಯುಲಸ್ ಹೆಸ್ಪೆರೈಡ್ಸ್ನಿಂದ ಚಿನ್ನದ ಹಣ್ಣನ್ನು ಹೇಗೆ ಪಡೆದರು? ಹೆಸ್ಪೆರೈಡ್ಸ್ ಎಂಬ ಪದದ ಅರ್ಥ ಪಾಶ್ಚಾತ್ಯ ಸೇವಕಿಯರು. ಶಾಸ್ತ್ರೀಯ ಪ್ರಾಚೀನತೆಯ ಹೆಸ್ಪೆರೈಡ್ಸ್ ಒಂದು ನಿರ್ದಿಷ್ಟ ಸಣ್ಣ ಫ್ರೀಹೋಲ್ಡನ್ನು ಹೊಂದಿದ್ದರೂ ಅದನ್ನು ಅವರ ಉದ್ಯಾನ ಎಂದು ಕರೆಯಲಾಗುತ್ತಿತ್ತು. ಅದು ಎಲ್ಲಿದೆ ಎಂಬುದು ವಿದ್ವಾಂಸರು ಭಿನ್ನವಾಗಿರುವ ಒಂದು ಬಿಂದುವಾಗಿದೆ. ಅಪಾಲೊಡೋರಸ್ ಅದನ್ನು ಹೈಪರ್ಬೋರಿಯನ್ನರ ದೇಶದಲ್ಲಿ ಇರಿಸುತ್ತಾನೆ, ಅಂದರೆ ಉತ್ತರದ ಆಚೆಗಿನ ಪ್ರದೇಶದಲ್ಲಿ. ಆ ಮೂಲಕ ಅವನು ತನ್ನನ್ನು ತಾನು ಬಹಳ ಕಾವ್ಯಾತ್ಮಕ ಮನಸ್ಸಿನ ವ್ಯಕ್ತಿ ಎಂದು ಸಾಬೀತುಪಡಿಸುತ್ತಾನೆ. ಗಾಳಿ ಬೀಸುವ ಯಾವುದಕ್ಕೂ ಸ್ಥಳೀಯ ವಾಸಸ್ಥಳ ಮತ್ತು ಹೆಸರನ್ನು ಸದ್ದಿಲ್ಲದೆ ನೀಡುತ್ತಾನೆ. ಏಕೆಂದರೆ ಉತ್ತರ ಧ್ರುವವನ್ನು ಮೀರಿ ಈ ಭೂಮಂಡಲದ ಜಾನ್ ಓ ಗ್ರೋಟ್ಸ್ ಮನೆ ವಾತಾವರಣವನ್ನು ಹೊರತುಪಡಿಸಿ ಬೇರೇನೂ ಕಂಡುಬರುವುದಿಲ್ಲ ಎಂದು ನಾವು ತೆಗೆದುಕೊಳ್ಳುತ್ತೇವೆ. ಮತ್ತು ಉತ್ತರ ಧ್ರುವವು ಸ್ವತಃ ನಂಬಲು ಎಲ್ಲಾ ಕಾರಣಗಳಿವೆ. ಎಲ್ಲವೂ ನಿಯ. ಇದನ್ನು ನಮ್ಮ ಓದುಗರ ಕಾಕ್ನಿ ಅಥವಾ ಶಾಸ್ತ್ರೀಯ ಮುನ್ಸೂಚನೆಗಳ ಪ್ರಕಾರ ಎಲ್ಲ ಹಿಮ ಅಥವಾ ಏನೂ ಇಲ್ಲ ಎಂದು ಅರ್ಥೈಸಬಹುದು. ಹೆಸಿಯಾಡ್ ಹೆಸ್ಪೆರೈಡ್ಗಳನ್ನು ಸಮುದ್ರಗಳ ಆಚೆಗೆ ಸಾಗಿಸುತ್ತಾನೆ, ಆದರೆ ಅವನು ಎಷ್ಟು ಸಮಯದವರೆಗೆ ಅಥವಾ ಯಾವ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಎಂದು ಹೇಳುವುದಿಲ್ಲ. ಹೆಚ್ಚು ಪ್ರಚಲಿತ ಅಭಿಪ್ರಾಯದ ಪ್ರಕಾರ ಅವರ ನಿವಾಸವು ಆಫ್ರಿಕಾದ ಮೌಂಟ್ ಅಟ್ಲಾಸ್ ಬಳಿ ಇತ್ತು. ಅವರನ್ನು ರಾತ್ರಿಯ ಮಕ್ಕಳು ಎಂದು ಹೇಳಲಾಗುತ್ತಿತ್ತು. ಬಹುಶಃ ಅವರು ಕತ್ತಲೆಯಾಗಿರುವುದರಿಂದ ಅವರು ಮೂರಿಶ್ ದಾಸಿಯರು ಎಂಬ ಊಹೆಯ ಮೇರೆಗೆ ಅವರು ಕತ್ತಲೆಯಾಗಿರುತ್ತಿದ್ದರು ಎಂಬುದರಲ್ಲಿ ಸಂದೇಹವಿಲ್ಲ. ಶಿಶು ಮನಸ್ಸನ್ನು ಬೆಳಗಿಸುವ ಕಾವ್ಯಾತ್ಮಕ ರತ್ನಗಳಲ್ಲಿ ಒಂದರಲ್ಲಿ ಮೇರಿಯ ಹೆಸರಿನ ಯುವತಿಯೊಬ್ಬಳಿಗೆ ಅವಳ ತೋಟಗಾರಿಕಾ ಉತ್ಪನ್ನಗಳ ಸ್ವರೂಪದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಅದು ಮುಖ್ಯವಾಗಿ ಚಿನ್ನದ ಪಿಪ್ಪಿನ್ಗಳನ್ನು ಒಳಗೊಂಡಿದ್ದರೆ ವಿಚಾರಿಸುವವರ ತಲೆಯಲ್ಲಿ ಕಾರ್ಯರೂಪಕ್ಕೆ ಬರುತ್ತಿದ್ದ ಏಕೈಕ ಉಬ್ಬು ಆಹಾರ ಪ್ರಿಯತೆ ಎಂದಾಗುತ್ತಿತ್ತು. ಆದರೆ ಆ ಪಿಪ್ಪಿನ್ಗಳು ನಿಜವಾಗಿಯೂ ಮತ್ತು ನಿಜವಾದ ಚಿನ್ನದ ಸೇಬುಗಳಾಗಿದ್ದರೆ ಉತ್ತರವು ಅದ್ಭುತಕ್ಕೆ ಮನವಿ ಮಾಡುತ್ತಿತ್ತು, ಮತ್ತು ಅದನ್ನು ದೊಡ್ಡ ಸುಳ್ಳು ಎಂದು ಮತ ಚಲಾಯಿಸದಿದ್ದರೆ ಸ್ವಾಧೀನತೆಯನ್ನು ಸಹ ಪ್ರಚೋದಿಸುತ್ತಿತ್ತು. ಯೂರಿಸ್ಟಿಯಸ್ ಈ ಅಂಗಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಿರಬೇಕು ಎಂದು ತೋರುತ್ತದೆ, ಏಕೆಂದರೆ ಅವನು ಹರ್ಕ್ಯುಲಸ್ ಮೇಲೆ ಹೇರಿದ 11ನೇ ಕಾರ್ಯವೆಂದರೆ ಹೆಸ್ಪೆರೈಡ್ಸ್ನ ತೋಟವನ್ನು ದೋಚುವುದು. ಆ ಸ್ಥಳವನ್ನು ಉಕ್ಕಿನ ಬಲೆಗಳು ಮತ್ತು ಸ್ಪ್ರಿಂಗ್ ಗನ್ಗಳು ಇನ್ನೂ ಕಂಡುಹಿಡಿಯಲ್ಪಟ್ಟಿರಲಿಲ್ಲ. ಒಂದು ಭಯಾನಕ ಡ್ರ್ಯಾಗನ್ ಕಾವಲು ಕಾಯುತ್ತಿತ್ತು. ಅದಕ್ಕೆ ಹರ್ಕ್ಯುಲಸ್ ತನ್ನನ್ನು ಸೇಂಟ್ ಜಾರ್ಜ್ ಎಂದು ಸಾಬೀತುಪಡಿಸಿದನು. ಅವನು ದೈತ್ಯನನ್ನು ಕೊಂದು ಸೇಬುಗಳನ್ನು ಕದ್ದನು. ಮತ್ತೊಂದು ವೃತ್ತಾಂತವು ಹೇಳುವಂತೆ ಅವನು ಅಟ್ಲಾಸ್ ಆ ರೀತಿಯ ಕಳ್ಳತನವನ್ನು ಮಾಡಲು ಕೇಳಿಕೊಂಡನು ಮತ್ತು ನಂತರ ಅವನನ್ನು ಲೂಟಿಯಿಂದ ಹೊರತೆಗೆದನು. ಆದರೆ ಅದೇ ನಿರೂಪಣೆಯಲ್ಲಿ ಅಟ್ಲಾಸ್ ಕಳ್ಳತನ ಮಾಡುತ್ತಿದ್ದಾಗ ಹರ್ಕ್ಯುಲಸ್ ತನ್ನ ಹೆಗಲ ಮೇಲೆ ಸ್ವರ್ಗವನ್ನು ಬೆಂಬಲಿಸಿದನು ಎಂದು ಹೇಳಲಾಗಿರುವುದರಿಂದ ಈ ಕಥೆಯನ್ನು ಪದಗುಚ್ಛದ ಪ್ರತಿಯೊಂದು ಅರ್ಥದಲ್ಲಿ ಸ್ಥಳೀಯ ಭಾಷೆಯಲ್ಲಿ ಅದು ಬಲಗೊಳ್ಳುತ್ತಿದೆ ಎಂದು ಕರೆಯಲ್ಪಡುವ ಒಂದು ಉದಾಹರಣೆ ಎಂದು ಪರಿಗಣಿಸಬೇಕು. ಇಂಗ್ಲಿಷ್ ಹೆಸ್ಪೆರೈಡ್ಸ್ ಪಾಶ್ಚಿಮಾತ್ಯ ಸೇವಕಿಯರಲ್ಲದೆ ಇತರ ಪಾಶ್ಚಿಮಾತ್ಯ ಜನರನ್ನು ಒಳಗೊಂಡಿತ್ತು. ಅವರು ಹೆಚ್ಚಾಗಿ ಪಶ್ಚಿಮದ ಒಂದು ಭಾಗದಲ್ಲಿ ವಾಸಿಸುತ್ತಿದ್ದರು. ಇದನ್ನು ಸಾಮಾನ್ಯವಾಗಿ ವೆಸ್ಟ್ ಎಂಡ್ ಎಂದು ಕರೆಯಲಾಗುತ್ತಿತ್ತು. ಅವರನ್ನು ವಿವಿಧ ಪಂಗಡಗಳಿಂದ ಕರೆಯಲಾಗುತ್ತಿತ್ತು, ಅದರಲ್ಲಿ ಪ್ರಮುಖವಾದವು ವಿಶೇಷ ವಲಯಗಳು ಮತ್ತು ತನ್ನಗಣ್ಯರು. ಅವರ ಉದ್ಯಾನಗಳು ಮುಖ್ಯವಾಗಿ ಸ್ಪ್ರಿಂಗ್ ಗಾರ್ಡನ್ಸ್ ಮತ್ತು ಮೇ ಫೇರ್ ಆಗಿದ್ದವು, ಆದರೆ ಅವರು ಫೇರ್ ಇಂಗ್ಲೆಂಡ್ನ ಅನೇಕ ಜಿಲ್ಲೆಗಳಲ್ಲಿ ವಿಶಾಲ ಎಕರೆಗಳ ಇತರ ಉದ್ಯಾನಗಳನ್ನು ಸಹ ಹೊಂದಿದ್ದರು. ಈ ಉದ್ಯಾನಗಳ ಹಣ್ಣು ಚಿನ್ನದ ಬಣ್ಣದ್ದಾಗಿತ್ತು, ಅಂದರೆ ಅದು ಚಿನ್ನದ ಹಣ್ಣು. ಅದರಲ್ಲಿ ಕೆಲವು ತಿನ್ನಲು ಒಳ್ಳೆಯದು ಮತ್ತು ತುಂಬಾ ಒಳ್ಳೆಯದು. ವಾಸ್ತವವಾಗಿ ಮೀನು, ಮಾಂಸ ಮತ್ತು ಅತ್ಯುತ್ತಮವಾದ ಕೋಳಿಗಳನ್ನು ಒಳಗೊಂಡಿತ್ತು. ಅದರಲ್ಲಿ ಹೆಚ್ಚಿನ ಭಾಗವು ಕುಡಿಯಲು ಯೋಗ್ಯವಾಗಿತ್ತು. ನಿಜವಾದ ಔರಂ ಪೊಟಬೈಲ್ ವೈನ್ ಮತ್ತು ಮದ್ಯದ ಜಾತಿಗಳಲ್ಲಿ ಪ್ರಾಚೀನರು ಅವುಗಳನ್ನು ರುಚಿ ನೋಡಬಹುದಿತ್ತು. ಅವರು ಫಾಲೆರ್ನಿಯನ್ನ ನಿರ್ಣಾಯಕ ಸಣ್ಣ ಬಿಯರ್ ಎಂದು ಭಾವಿಸುವಂತೆ ಮಾಡುತ್ತಿತ್ತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಈ ಜೀವನದ ಎಲ್ಲಾ ಐಷಾರಾಮಿಗಳು ಮತ್ತು ಸೌಕರ್ಯಗಳನ್ನು ಒಳಗೊಂಡಿತ್ತು, ಅವು ಹಣದಿಂದ ಸಂಗ್ರಹಿಸಬಹುದಾದಷ್ಟು. ಈ ಉದ್ಯಾನಗಳ ವಿಶೇಷತೆಯನ್ನು ವಿವಿಧ ಚತುರ ಸಾಧನಗಳಿಂದ ನಿರ್ವಹಿಸಲಾಯಿತು, ಮತ್ತು ಪ್ರಾಯೋಗಿಕವಾಗಿ ಇದನ್ನು ಡ್ರ್ಯಾಗನ್ನಿಂದ ಅಲ್ಲ, ಆದರೆ ಮಾನವ ಜೀವಿಗಳ ಒಂದು ಕೆಳಮಟ್ಟದ ಪ್ರಕಾರದಿಂದ ಜಾರಿಗೊಳಿಸಲಾಯಿತು. ಅವರು ಬಾಹ್ಯವಾಗಿ ಕೋತಿ ಜನಾಂಗಕ್ಕೆ ಹೆಚ್ಚಿನ ಹೋಲಿಕೆಯನ್ನು ಹೊಂದಿದ್ದರು ಮತ್ತು ಕೆಂಪು, ಹಳದಿ, ಹಸಿರು ಮತ್ತು ನೀಲಿ ಬಣ್ಣಗಳ ವಿವಿಧ ಬಣ್ಣಗಳ ಉಡುಪುಗಳಲ್ಲಿ ಅದ್ಭುತವಾಗಿ ಧರಿಸಿದ್ದರು. ಅವರ ಉಡುಪು ಚಿನ್ನ ಮತ್ತು ಬೆಳ್ಳಿಯ ಟೋಪಿ ಬ್ಯಾಂಡ್ಗಳು, ಗುಂಡಿಗಳು, ಬಕಲ್ಗಳು, ಭುಜದ ಗಂಟುಗಳು ಮತ್ತು ಬ್ಯಾಡ್ಜ್ ವರ್ಗದ ಇತರ ಅಲಂಕಾರಗಳ ಸಮೃದ್ಧಿಯನ್ನು ಪ್ರದರ್ಶಿಸಿತು. ಇದು ಅವಮಾನದ ಗುರುತುಗಳೆಂದು ತೋರುತ್ತದೆ. ಅವರ ತಲೆಗಳನ್ನು ಪೊಮಟಮ್ ಎಂಬ ಕೊಳಕು ವಸ್ತುವಿನ ಮಿಶ್ರಣದಿಂದ ಬಿಳಿ ಧೂಳು ಅಥವಾ ಪುಡಿಯಿಂದ ಲೇಪಿಸಲಾದ ಸಂದರ್ಭದಿಂದ ಈ ನೋಟವು ಬಲಗೊಂಡಿತು.
ವೇದಿಕೆಯ ಮೇಲೆ ಮೂರ್ಖ ಅಥವಾ ಮೆರ್ರಿ ಆಂಡ್ರ್ಯೂ ಪಾತ್ರವನ್ನು ನಿರ್ವಹಿಸಿದಾಗ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿರೂಪಗೊಳಿಸುವುದು ಈ ರೀತಿಯಾಗಿಯೇ ಆಗಿತ್ತು. ಆದಾಗ್ಯೂ ಈ ಸಹೋದ್ಯೋಗಿಗಳು ತಮ್ಮ ನಾಚಿಕೆಗೇಡಿನ ಬಗ್ಗೆ ಸಂಪೂರ್ಣವಾಗಿ ಹೆಮ್ಮೆಪಟ್ಟರು ಮತ್ತು ಅವರು ನಿರಂತರವಾಗಿ ಕಾಣುತ್ತಿದ್ದರು ವ್ಯರ್ಥತೆ ಮತ್ತು ದುರಹಂಕಾರದ ಚಿತ್ರಣ. ವಿಶೇಷ ವಲಯಗಳ ದ್ವಾರಗಳಲ್ಲಿ ನಿಂತು ಇಂಗ್ಲಿಷ್ಗಿಂತ ಉತ್ತಮವೆಂದು ಭಾವಿಸಿದ ಜನಾಂಗದ ಕಮಿಲ್ ಫೌಟ್ ನವರಲ್ಲದ ಎಲ್ಲರ ಪ್ರವೇಶವನ್ನು ತಡೆಯಲು ಸಾರ್ವಜನಿಕರ ಅನುಕೂಲಕ್ಕಾಗಿ ಹೆಸ್ಪೆರೈಡ್ಸ್ನ ಚಿನ್ನದ ಹಣ್ಣನ್ನು ಪಡೆಯುವುದು ಹರ್ಕ್ಯುಲಸ್ನ ಪ್ರಯತ್ನ ಮತ್ತು ಕೆಲಸವಾಗಿತ್ತು. ಜೂನ್ ಮತ್ತು ಜುಲೈನಲ್ಲಿ ಉತ್ತಮ ಮಧ್ಯಾಹ್ನದ ವೇಳೆಗೆ ಅವರು ರಾಟನ್ ರೋ ಎಂಬ ಪಂಗಡಕ್ಕೆ ಸೇರಿದ ಸಾರ್ವಜನಿಕ ರೆಸಾರ್ಟ್ ಸ್ಥಳಕ್ಕೆ ಹೋಗುತ್ತಿದ್ದರು. ಅಲ್ಲಿ ಅವರು ಹೆಸ್ಪೆರೈಡ್ಸ್ ಅನ್ನು ಆಲೋಚಿಸುತ್ತಿದ್ದರು, ಹಣ್ಣುಗಳನ್ನು ಪ್ರದರ್ಶಿಸುತ್ತಿದ್ದರು ಮತ್ತು ಅವರ ಉದ್ಯಾನಗಳ ಹೂವುಗಳಲ್ಲಿ ಅಲಂಕರಿಸಲ್ಪಟ್ಟರು. ಬಾಯಿಯ ದೊಡ್ಡ ನೀರಾವರಿ ಮತ್ತು ಪೆನುರಿ ಮತ್ತು ವಾಂಟ್ನ ಅಸೂಯೆಯ ಉತ್ಸಾಹಕ್ಕೆ ಕಾರಣರಾದರು. ಅವರು ಅಪರೂಪದ ಪ್ರದರ್ಶನವನ್ನು ಉತ್ಸಾಹಭರಿತ ಕಣ್ಣುಗಳಿಂದ ನೋಡುತ್ತಿದ್ದರು. ತಮ್ಮದೇ ಆದ ದುರದೃಷ್ಟವನ್ನು ಶಪಿಸಿದರು ಮತ್ತು ತಮ್ಮ ನೆರೆಹೊರೆಯವರ ಸರಕುಗಳನ್ನು ಅಪೇಕ್ಷಿಸಿದರು. ಈಗ ಹರ್ಕ್ಯುಲಸ್ ದಶಮಾನೋತ್ಸವದ ಈ ಉಲ್ಲಂಘನೆಯನ್ನು ಅನುಮೋದಿಸಲಿಲ್ಲ, ಆದರೆ ಹಸಿದ ಹೊಟ್ಟೆ ಮತ್ತು ಮುಳ್ಳುಗಳಿಗೆ ಅಷ್ಟು ಭೋಗವನ್ನು ನೀಡಲು ಅವಕಾಶ ಮಾಡಿಕೊಟ್ಟರು. ಹೆಸ್ಪೆರೈಡಿಯನ್ ಹಣ್ಣಿನ ಸಾಮಾನ್ಯ ವಿತರಣೆ, ಅದನ್ನು ಶಾಂತಿಯುತವಾಗಿ ಜಾರಿಗೆ ತರಲು ಸಾಧ್ಯವಾದರೆ ಅದು ಅಪೇಕ್ಷಣೀಯವಾಗಿದೆ ಎಂದು ಅವರು ಪರಿಗಣಿಸಿದರು. ಏಕೆಂದರೆ ಅದನ್ನು ಹೊಂದಿದ್ದವರ ಕೈಯಲ್ಲಿ ಅದರ ಹೆಚ್ಚುವರಿ ಇದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಅದನ್ನು ಏನು ಮಾಡಬೇಕೆಂದು ತಿಳಿಯದೆ ಅವರು ಅದನ್ನು ನಾಯಿಗಳಿಗೆ ಮತ್ತು ಮುಖ್ಯವಾಗಿ ಅನ್ಯಲೋಕದ ನಾಯಿಗಳ ಗುಂಪಿಗೆ ಎಸೆದರು. ಅವುಗಳ ಕಿರುಚಾಟವು ಅವರ ಕಿವಿಗಳಿಗೆ ಸಂಗೀತಮಯವಾಗಿರಬೇಕೆಂಬ ಏಕೈಕ ಶಿಫಾರಸು. ನಮ್ಮ ನಾಯಕನಿಗೆ ವಿವೇಚನಾಶೀಲ ಕಣ್ಣು ಮತ್ತು ಸೌಂದರ್ಯದ ಅಭಿರುಚಿ ಇತ್ತು ಮತ್ತು ಅವರು ತಮ್ಮ ಚಿನ್ನದ ಹಣ್ಣನ್ನು ತಿನ್ನುವುದರಿಂದ ಹೆಚ್ಚಾಗಿ ಹೆಸ್ಪೆರೈಡ್ಸ್ಗೆ ನೀಡಲಾದ ರೂಪದ ಸೂಕ್ಷ್ಮತೆ, ನಡವಳಿಕೆಯ ಸೊಬಗು ಮತ್ತು ಸಂತೋಷದ ಶಾಂತತೆಯನ್ನು ಮೆಚ್ಚುಗೆಯಿಂದ ನೋಡದೇ ಇರಲು ಸಾಧ್ಯವಾಗಲಿಲ್ಲ. ಅಥವಾ ಅವರ ವ್ಯಕ್ತಿಗಳು ಅಲಂಕರಿಸಲ್ಪಟ್ಟ ಹೂವಿನ ಐಷಾರಾಮಿ ಬಗ್ಗೆ ಯೋಚಿಸುವ ಮೂಲಕ ಅವರು ತಮ್ಮ ನೋಟವನ್ನು ಮರುಕಳಿಸಲಿಲ್ಲ. ಆದರೆ ಅವನು ಇನ್ನೂ ಮರ್ತ್ಯನಾಗಿದ್ದರೆ ಮತ್ತು ವೀರರ ಆತ್ಮಗಳು ಸಂತೋಷದ ಅಮರರ ನಡುವೆ ವಿಶ್ರಾಂತಿ ಪಡೆಯುವ ಜಗತ್ತು ಅವನಿಗೆ ತಿಳಿದಿಲ್ಲದಿದ್ದರೆ ಅವನ ಆತ್ಮವು ಎಷ್ಟು ಉತ್ಸುಕನಾಗುತ್ತಿತ್ತೋ. ಮತ್ತು ಮಾನವ ಸ್ವಭಾವವನ್ನು ಅದರ ಪ್ರಕಾಶಮಾನವಾದ ವೇಷದಲ್ಲಿ ನೋಡುವುದರಿಂದ ಅವನ ಭರವಸೆಗಳು ಪ್ರೋತ್ಸಾಹಿಸಲ್ಪಡುತ್ತಿದ್ದವು, ಅವನ ಆಕಾಂಕ್ಷೆಗಳು ನಿಲ್ಲುತ್ತಿದ್ದವು ಮತ್ತು ಅವನ ಹೃದಯವು ಅದರ ಚಿಂತನೆಯಿಂದ ತಣ್ಣಗಾಗುತ್ತಿತ್ತು. ಚಿಂದಿ ಬಟ್ಟೆಗಳಿಂದ ಮುಚ್ಚಿ ಹೋಗಿ ಬಡತನದ ಕೊಳಕು, ಅಸಭ್ಯತೆ ಮತ್ತು ಅವನತಿಯಿಂದ ವಿರೂಪಗೊಳ್ಳುತ್ತಿತ್ತು ಎಂದು ಅವನು ಭಾವಿಸಿದನು. ಉದಾತ್ತ, ಸೌಮ್ಯ ಕಾಣುವ ಕನ್ಯೆಯಂತೆ ದೇವತೆಗಳಿಗಿಂತ ಸ್ವಲ್ಪ ಕಡಿಮೆ ಕಾಣಿಸಿಕೊಳ್ಳುತ್ತಿದ್ದಳು. ಸೇಂಟ್ ಗೈಲ್ಸ್ನ ಘೋರಳು ಸಹ ಕ್ರೂರಕ್ಕಿಂತ ಸ್ವಲ್ಪ ಕಡಿಮೆ ಕಾಣುತ್ತಿದ್ದಳು ಎಂದು ಅವನು ಭಾವಿಸಿದನು. ಕಾಸ್ಟರ್ಮಾಂಗರ್ ಮತ್ತು ಕ್ಯಾಬ್ಮ್ಯಾನ್ ಅವನನ್ನು ಮಾನವೀಯತೆ ಮತ್ತು ದೈವತ್ವದ ಮೇಲಿನ ನಂಬಿಕೆಯಿಂದ ದೂರವಿಡುವ ಸಾಧ್ಯತೆ ಇದೆ ಎಂದು ಅವನು ಪ್ರತಿಬಿಂಬಿಸಿದನು. ಅಂತಹ ಕೀಳರಿಮೆಗೆ ಸಮರ್ಥನಾಗಿರುವ ಮನುಷ್ಯನಿಗೆ ಉಳಿಸಲು ಆತ್ಮವಿದೆಯೇ ಎಂದು ಅವನು ಪ್ರಶ್ನಿಸಲು ಪ್ರಚೋದಿಸಲ್ಪಡುತ್ತಿದ್ದನು. ಆದ್ದರಿಂದ ಅದೃಷ್ಟಶಾಲಿ ಹೆಸ್ಪೆರೈಡ್ಸ್ ಅನುಭವಿಸಿದ ಅನುಕೂಲಗಳನ್ನು ಸಾಮಾನ್ಯ ಮನುಷ್ಯರಿಗೆ ಸ್ವಲ್ಪ ಮಟ್ಟಿಗೆ ತಿಳಿಸಲು ಅವನು ಬಯಸಿದನು. ಈ ಉದ್ದೇಶಕ್ಕಾಗಿ ಅವನು ತನ್ನ ಶ್ರಮವನ್ನು ಪ್ರಾರಂಭಿಸಿದನು. ಅಪಾಲೋ ಮತ್ತು ಗ್ರೇಸಸ್ಗಳನ್ನು ಜನರಲ್ಲಿ ವಿದೇಶಗಳಿಗೆ ಕಳುಹಿಸುವ ಮೂಲಕ ಅವರ ಮನಸ್ಸನ್ನು ಬೆಳೆಸಲು ಮತ್ತು ಕಲಿಸಲು ಮತ್ತು ಹೆಸ್ಪೆರಿಡಿಯನ್ ಹಣ್ಣಿನ ಹಂಬಲವನ್ನು ಪ್ರೇರೇಪಿಸಲು ಎಂದು ಕೆಲವರು ಹೇಳುತ್ತಾರೆ. ಆದರೆ ಸತ್ಯವೆಂದರೆ ಅವನು ಶಾಲಾ ಗುರುವಿನ ಪಾತ್ರದಲ್ಲಿ ತನ್ನನ್ನು ತಾನು ಹಿಂಬಾಲಿಸಿಕೊಂಡು ಜ್ಞಾನ ಮತ್ತು ಪರಿಷ್ಕರಣೆ ಮತ್ತು ಅಭಿರುಚಿಯನ್ನು ಭೂಮಿಯಾದ್ಯಂತ ಹರಡಿದನು ಮತ್ತು ಅಜ್ಞಾನ, ಅಸಭ್ಯತೆ ಮತ್ತು ಅಸಭ್ಯತೆಯನ್ನು ಶಿಕ್ಷಿಸಲು ತನ್ನ ಕ್ಲಬ್ ಅನ್ನು ಕೋಲಾಗಿ ಬಳಸಿದನು. ಈ ಮೂಲಕ ಅವನು ಕೆಳವರ್ಗದ ಬಿರುದಿಗೆ ನಿಜವಾಗಿಯೂ ಅರ್ಹರಾಗಿರುವ ಪುರುಷರ ಹಲವಾರು ರೀತಿಯ ಮತ್ತು ಸ್ಥಿತಿಗಳನ್ನು ಅವರ ಕ್ರೂರತೆ ಮತ್ತು ಮೂರ್ಖತನದಿಂದಾಗಿ ನಿರ್ಮೂಲನೆ ಮಾಡಿದನು. ಮತ್ತು ಈಗ ಪುರುಷರ ಕಣ್ಣುಗಳು ತೆರೆಯಲು ಪ್ರಾರಂಭಿಸಿದವು. ಶ್ರೇಣಿ ಮತ್ತು ಬಿರುದು ಅವುಗಳನ್ನು ಹೊಂದಿರುವವರಿಂದ ಮೂರ್ಖತನವೆಂದು ಪರಿಗಣಿಸಲ್ಪಟ್ಟವು ಮತ್ತು ಗೌರವವನ್ನು ನಿಜವಾದ ಮೌಲ್ಯಕ್ಕಾಗಿ ಮಾತ್ರ ನೀಡಲಾಗುತ್ತದೆ. ಹೆಸ್ಪೆರಿಡಿಯನ್ ಹಣ್ಣಿನ ಬಗ್ಗೆ ಸಾಮಾನ್ಯ ಹಸಿವನ್ನು ಸೃಷ್ಟಿಸಲಾಗಿದೆ ಮತ್ತು ಈಗ ಮಾಡಬೇಕಾಗಿರುವುದು ಸಮಾಜದಾದ್ಯಂತ ಅದನ್ನು ಸರಿಯಾಗಿ ವಿತರಿಸುವುದು ಮಾತ್ರ. ಹರ್ಕ್ಯುಲಸ್ ಉದ್ಯಾನಗಳಿಗೆ ಒಮ್ಮೆಗೆ ನುಗ್ಗಿ ಬಲವಾದ ಕೈಯಿಂದ ಚಿನ್ನದ ಹಣ್ಣನ್ನು ಕದ್ದು ತೆಗೆದುಕೊಂಡು ಹೋಗಿರಬಹುದು, ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ಅವುಗಳ ಮಾಲೀಕರಿಗೆ ಅವುಗಳನ್ನು ಮಾರಾಟ ಮಾಡುವ ಅಥವಾ ಅವರು ಬಯಸಿದವರಿಗೆ ವರದಾನ ಮಾಡುವ ಸ್ವಾತಂತ್ರ್ಯವನ್ನು ಮಾತ್ರ ಸಂಪಾದಿಸಿದನು. ಅದನ್ನು ಅವರು ಶಾಸಕಾಂಗದ ಕೈಯಿಂದ ಕೃತಜ್ಞತೆಯಿಂದ ಸ್ವೀಕರಿಸಿದರು. ಅವರು ಇನ್ನೂ ಏರುತ್ತಿರುವವರ ಮೇಲೆ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳು ಅವರನ್ನು ಆಳವಾಗಿ ಸಾಲದಲ್ಲಿ ಮುಳುಗಿಸಿದವು. ಹೀಗೆ ಅವರ ಫಲವನ್ನು ಹೊಂದಿರುವ ಅವರ ತೋಟಗಳು ಕ್ರಮೇಣ ರಾಷ್ಟ್ರದ ನಡುವೆ ಹಂಚಲ್ಪಟ್ಟವು.
ಅಲ್ಪಾವಧಿಯಲ್ಲಿಯೇ ಹಾಥಾನ್ನ ಕೆಳಗಿರುವ ಹಳ್ಳಿ ನೃತ್ಯವು ಅಲ್ಮಾಕ್ನ ಚೆಂಡಿನಂತೆ ಆಕರ್ಷಕವಾಗಿಲ್ಲದಿದ್ದರೂ ಆಕರ್ಷಕವಾಗಿತ್ತು. ಬೆನಿಫಿಟ್ ಕ್ಲಬ್ ಪ್ರಯಾಣಿಕರು ಅಥವಾ ಕಾರ್ಲ್ಟನ್ನಂತೆ ಸಂಭಾವಿತ ವ್ಯಕ್ತಿಯಂತಹ ವ್ಯವಹಾರವಾಗಿತ್ತು. ಇಂಗ್ಲಿಷ್ ಭಾಷೆಯನ್ನು ಎಲ್ಲೆಡೆ ಮಾತನಾಡಲಾಗುತ್ತಿತ್ತು ಮತ್ತು ಅದರ ಶುದ್ಧತೆಯಲ್ಲಿ ಉಚ್ಚರಿಸಲಾಗುತ್ತಿತ್ತು. ಗೃಹ ಕಚೇರಿಯಲ್ಲಿರುವಂತೆ ವ್ಯವಹಾರವನ್ನು ಕೌಂಟರ್ನಲ್ಲಿ ಅಷ್ಟೇ ಔಚಿತ್ಯದಿಂದ ನಡೆಸಲಾಗುತ್ತಿತ್ತು. ಮಿಲಿನರ್ ಡೆಚೆಸ್ನೊಂದಿಗೆ ಚಹಾ ಸೇವಿಸಿದರು. ಅರ್ಲ್ ತನ್ನ ದರ್ಜಿಯೊಂದಿಗೆ ತೋಳು ಹಿಡಿದು ನಡೆದನು. ಎಲ್ಲರೂ ಗೌರವಿಸುತ್ತಿದ್ದರು ಮತ್ತು ಯಾರೂ ತಮ್ಮ ಸಹವರ್ತಿಗಳಿಗೆ ಮಣಿಯಲಿಲ್ಲ. ಮತ್ತು ಎಲ್ಲ ಪುರುಷರನ್ನು ಗೌರವಿಸಿ ಎಂಬ ಮಾತನ್ನು ಸಾರ್ವತ್ರಿಕವಾಗಿ ಆಚರಿಸಲಾಯಿತು. ಚಾಪ್ಟರ್ 12. 12ನೇಯವನನ್ನು ದುಡಿಮೆ ಮಾಡು. ಹರ್ಕ್ಯುಲಸ್ ಇಂಗ್ಲಿಷ್ ಪ್ಲುಟೋ ಮತ್ತು ಸೆರ್ಬೆರಸ್ ಮೇಲೆ ಹೇಗೆ ಜಯಗಳಿಸಿದನು. ಅವನ ಕೊನೆಯ ಮಹಾನ್ ಕೃತಿ. ಗುರು ಮತ್ತು ಅಲ್ಕ್ಮೆನಾ ಅವರ ಮಗ ಮತ್ತು ಈ ಪುಟಗಳ ಅಧ್ಯಕ್ಷತೆ ವಹಿಸುವ ನಾಯಕನ ನಡುವೆ ಕೆಲವು ನಿರ್ದಿಷ್ಟ ವಿಷಯಗಳಲ್ಲಿ ಬಹಳ ಬಲವಾದ ಹೋಲಿಕೆಯಿದೆ. ಹರ್ಕ್ಯುಲಸ್ನಂತೆ ಪಂಚ್ ತನ್ನ ಕ್ಲಬ್ನೊಂದಿಗೆ ಎಲ್ಲವನ್ನೂ ಇತ್ಯರ್ಥಪಡಿಸುತ್ತಾನೆ ಮತ್ತು ಅವನು ಸರೀಸೃಪಗಳು ಮತ್ತು ಬೇಟೆಯ ಮೃಗಗಳನ್ನು ನಾಶ ಮಾಡದಿದ್ದರೆ ಅವನು ಪ್ರತಿದಿನ ಆ ವರ್ಗದ ಬೇಲಿಫ್ಗಳು, ಕಾನ್ಸ್ಟೇಬಲ್ಗಳು, ಚರ್ಚ್ವಾರ್ಡನ್ಗಳು ಮತ್ತು ಇತರ ರಾಕ್ಷಸರನ್ನು ತಲೆಯ ಮೇಲೆ ಹೊಡೆಯುತ್ತಾನೆ. ಇದಲ್ಲದೆ ಹರ್ಕ್ಯುಲಸ್ ಮಾಡಿದಂತೆ ಜಾಕ್ ಕೆಚ್ನ ಮೇಲೂ ಪಂಚ್ ಜಯಗಳಿಸುತ್ತದೆ ಮತ್ತು ಅವನ ಅಂತಿಮ ಸಾಧನೆಯು ಮನುಷ್ಯನ ಶತ್ರುವಿನ ಮೇಲಿನ ವಿಜಯವಾಗಿದೆ. ಈ ವಿಷಯದಲ್ಲಿ ಅವನು ಮತ್ತು ಹರ್ಕ್ಯುಲಸ್ ಎಷ್ಟು ಹೋಲುತ್ತಾರೆ ಅವನು 10 ನಿಮಿಷ ದೊಡ್ಡವನಾಗುವ ಮೊದಲೇ ಓದುಗರಿಗೆ ತಿಳಿಯುತ್ತದೆ. ಇಂಗ್ಲೆಂಡ್ನಲ್ಲಿ ಒಂದು ಕಾಲದಲ್ಲಿ ಟಾರ್ಟಾರಸ್ ಇತ್ತು. ಅದು ನಿಜವಾಗಿಯೂ ಟಾರ್ಟಾರಸ್ ಆಗಿತ್ತು. ಒಂದು ವಿಷಯದಲ್ಲಿ ಅದು ವಕೀಲರು ಇರುವ ಸ್ಥಳಕ್ಕಿಂತ ಭಿನ್ನವಾಗಿತ್ತು. ಅದು ದಿವ್ಸ್ನ ವಾಸಸ್ಥಾನವಲ್ಲ, ಲಾಜರಸ್ನ ವಾಸಸ್ಥಾನವಾಗಿತ್ತು. ಅದು ಬಡವರಿಗೆ ಶಿಕ್ಷೆಯ ಸ್ಥಳವಾಗಿತ್ತು. ಬಡವರಿಗೆ ಶಿಕ್ಷೆಯ ಸ್ಥಳ. ಓದುಗರು ಕೂಗುತ್ತಾರೆ, ನಮ್ಮ ಪೂರ್ವಜರು ಎಂತಹ ಹೃದಯಹೀನ, ಕ್ರೂರ, ದುಷ್ಕರ್ಮಿಗಳ ಗುಂಪಾಗಿರಬೇಕು. ಅವರು ಇದ್ದಿರಲಿ ಅಥವಾ ಇಲ್ಲದಿರಲಿ, ಅವರು ಭೂಮಿಯಲ್ಲಿ ಅಂತಹ ಸ್ಥಳವನ್ನು ಸ್ಥಾಪಿಸಿದ್ದರು ಮತ್ತು ಅದರ ಹೆಸರು ದಿ ಯೂನಿಯನ್ ವರ್ಕ್ಹೌಸ್. ಸ್ವರ್ಗದ ಮುಖದಲ್ಲಿ ನಡೆದ ಈ ದೊಡ್ಡ ರಾಷ್ಟ್ರೀಯ ಅಪರಾಧ ಹೇಗೆ ಸಂಭವಿಸಿತು ಎಂದು ಕೇಳಲಾಗುತ್ತದೆ. ಇಂಗ್ಲೆಂಡ್ನಲ್ಲಿ ರಾಜಕೀಯ ಅರ್ಥಶಾಸ್ತ್ರಜ್ಞರು ಎಂದು ಕರೆಯಲ್ಪಡುವ ಬುದ್ಧಿವಂತರ ಒಂದು ಪಂಗಡ ಹುಟ್ಟಿಕೊಂಡಿತು. ಅರ್ಥಶಾಸ್ತ್ರಜ್ಞನನ್ನು ಹೆಚ್ಚಾಗಿ ಜಿಪುಣನಿಗೆ ಸೌಮ್ಯ ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ ಮತ್ತು ಈ ವ್ಯಕ್ತಿಗಳು ವಾಸ್ತವವಾಗಿ ರಾಜಕೀಯ ಜಿಪುಣರಾಗಿದ್ದರು. ಅವರೊಂದಿಗಿನ ದೊಡ್ಡ ಪ್ರಶ್ನೆಯೆಂದರೆ ಬಡವರನ್ನು ಕನಿಷ್ಠ ವೆಚ್ಚದಲ್ಲಿ ಹೇಗೆ ನಿರ್ವಹಿಸುವುದು. ಅವರನ್ನು ಉಳಿಸಿಕೊಳ್ಳದಿರುವುದು ಅವರ ಅಭಿರುಚಿಗೆ ಹೆಚ್ಚು ಯೋಜನೆಯಾಗುತ್ತಿತ್ತು. ಆದರೆ ಅನುಭವವು ಜನರು ಹಸಿವಿನಿಂದ ಸಾಯುವಾಗ, ಮನೆಗಳನ್ನು ಕೆಡವಲು, ಹುಲ್ಲುರಿಕ್ಗಳನ್ನು ಸುಡಲು, ಕತ್ತು ಕೊಯ್ಯಲು ಮತ್ತು ಇತರ ದುಷ್ಕೃತ್ಯಗಳನ್ನು ಮಾಡಲು ಅನಿಯಂತ್ರಿತರಾಗುತ್ತಾರೆ ಎಂದು ಸಾಬೀತುಪಡಿಸಿದೆ. ಮತ್ತು ರಾಜಕೀಯ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ವಸ್ತುಗಳು ಮತ್ತು ಮೃತದೇಹಗಳ ಬಗ್ಗೆ ಹೆಚ್ಚಿನ ಗೌರವವನ್ನು ಹೊಂದಿದ್ದರು. ದುರದೃಷ್ಟಕರ ಬಡವರ ಹತ್ಯೆಯನ್ನು ಕಾನೂನುಬದ್ಧಗೊಳಿಸುವುದು ಅವರ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಸಂಭವಿಸಿದ ಒಂದು ಕ್ರಮವಾಗಿರಬಹುದು ಎಂದು ಭಾವಿಸಬಹುದು. ಆದರೆ ಶ್ರೀಮಂತ ಮತ್ತು ಬಡವರ ನಡುವೆ ನಿಖರವಾಗಿ ರೇಖೆಯನ್ನು ಎಳೆಯುವುದು ಮತ್ತು ಜೀವಕ್ಕೆ ರಕ್ಷಣೆ ಪಡೆಯಲು ಅರ್ಹವಾಗಬೇಕಾದ ಆಸ್ತಿ ಅರ್ಹತೆಯನ್ನು ಸರಿಪಡಿಸುವುದು ಕಷ್ಟಕರವಾಗುತ್ತಿತ್ತು. ಈ ಕಾರಣಕ್ಕಾಗಿ ಬಹುಶಃ ಈ ಯೋಜನೆಯನ್ನು ಎಂದಿಗೂ ಆಚರಣೆಗೆ ತರಲಾಗಿಲ್ಲ. ಆದರೆ ಇಲ್ಲಿಯವರೆಗೆ ಅಗತ್ಯವಿರುವ ತಾಯಿಗೆ ತನ್ನ ಸಂತತಿಯನ್ನು ನಾಶಮಾಡಲು ಪ್ರತಿಯೊಂದು ಸಂಭಾವ್ಯ ಪ್ರಲೋಭನೆಯನ್ನು ನಡೆಸಲಾಗುತ್ತಿತ್ತು ಎಂದು ಅಂದಾಜಿಸಲಾಗಿದೆ. ಅವಳು ಹಾಗೆ ಮಾಡಿದರೆ ಈ ಉಪಯುಕ್ತ ಪರಿಣಾಮವು ಅವಳನ್ನು ಗಲ್ಲಿಗೇರಿಸಲಾಯಿತು. ಹೀಗೆ ಜನಸಂಖ್ಯೆಯನ್ನು 2ರಿಂದ ಕಡಿಮೆ ಮಾಡಲಾಯಿತು. ಕೆಳವರ್ಗಗಳಲ್ಲಿ ಲಸಿಕೆಯನ್ನು ನಿರುತ್ಸಾಹಗೊಳಿಸುವುದನ್ನು ಬಹುಶಃ ಈ ಮಾನವೀಯ ವ್ಯವಸ್ಥೆ ವ್ಯಾಪಿಗಳು ಪ್ರಯತ್ನಿಸಿರಬಹುದು. ಆದರೆ ರೋಗವು ವ್ಯಕ್ತಿಗಳ ವಿಷಯವಲ್ಲ. ದೇಹ ಮತ್ತು ಆತ್ಮವನ್ನು ಒಟ್ಟಿಗೆ ಇಡುವುದನ್ನು ಹೊರತುಪಡಿಸಿ ಬೇರೆ ಸಹಾಯವಿರಲಿಲ್ಲ. ಮತ್ತು ಇದನ್ನು ಮಾಡುವುದು ಮತ್ತು ಇನ್ನು ಮುಂದೆ ರಾಜಕೀಯ ಆರ್ಥಿಕತೆಯ ತತ್ವವಲ್ಲ. ಆದರೆ ಮುಂದೆ ಬಡತನವನ್ನು ತಡೆಯುವುದು, ಜನರು ಬಡವರಾಗುವುದನ್ನು ತಡೆಯುವುದು ಆ ವಿಜ್ಞಾನದ ಉದ್ದೇಶವಾಗಿತ್ತು. ಏಕೆಂದರೆ ಅದರ ಪ್ರಾಧ್ಯಾಪಕರು ಸದ್ದಿಲ್ಲದೆ ಮನುಷ್ಯನ ಬಡತನವು ಅವನ ಸ್ವಂತ ತಪ್ಪಿನಿಂದಲೇ ಎಂದು ಭಾವಿಸಿದ್ದರು. ಈ ಪ್ರತಿಪಾದನೆಯ ಪರಿಣಾಮವಾಗಿ ಯಾರೂ ಅನಿವಾರ್ಯವಾಗಿ ಹುಟ್ಟಬಾರದು ಅಥವಾ ಮನಸ್ಸು ಮತ್ತು ದೇಹದಲ್ಲಿ ದುರ್ಬಲರಾಗಬಾರದು ಅಥವಾ ಅನಾರೋಗ್ಯಕ್ಕೆ ಒಳಗಾಗಬಾರದು ಅಥವಾ ಕಾಲು ಮುರಿಯಬಾರದು ಅಥವಾ ದೃಷ್ಟಿ ಕಳೆದುಕೊಳ್ಳಬಾರದು ಅಥವಾ ಯಾವುದೇ ನೈಸರ್ಗಿಕ ಅನಾನುಕೂಲತೆಯಲ್ಲಿ ಕೆಲಸ ಮಾಡಬಾರದು ಅಥವಾ ಅವನ ಬ್ರೆಡ್ ಪಡೆಯಲು ಅಡ್ಡಿಯಾಗಬಹುದಾದ ಯಾವುದೇ ಅಪಘಾತವನ್ನು ಎದುರಿಸಬಾರದು. ಮಾನವಕುಲದ ಅಜ್ಞಾನವು ಮೊದಲು ದುರದೃಷ್ಟಕರವೆಂದು ಪರಿಗಣಿಸಿದ್ದ ಎಲ್ಲಾ ವಿಷಯಗಳು ಅಪರಾಧಗಳು ಮತ್ತು ದುರ್ಗುಣಗಳಾಗಿವೆ. ಸ್ವತಂತ್ರ ಇಚ್ಛೆಯ ದುರುಪಯೋಗದಿಂದ ಉದ್ದೇಶಪೂರ್ವಕವಾಗಿ ಮಾಡಲ್ಪಟ್ಟವು. ಈ ಸಿದ್ಧಾಂತವು ಈ ಸಹಸ್ರಮಾನದ ಕಾಲದಲ್ಲಿ ನಿಸ್ಸಂದೇಹವಾಗಿ ಅದರ ಪ್ರತಿಪಾದಕನನ್ನು ಬೆಡ್ಲಾಂಗೆ ಅರ್ಹಗೊಳಿಸುತ್ತದೆ. ಆದರೆ ನಮ್ಮ ಪೂರ್ವಜರು ಅನೇಕ ಕಲ್ಪನೆಗಳನ್ನು ಹೊಂದಿದ್ದರು ಮತ್ತು ಅನೇಕ ಕೆಲಸಗಳನ್ನು ಮಾಡಿದರು.
ಅದನ್ನು ನಾವು ಈಗ ಹುಚ್ಚುತನಕ್ಕೆ ಕಾರಣವೆಂದು ಹೇಳಬೇಕು. ನಾವು ರಾಜ್ಯ ಮೆರವಣಿಗೆ ಅಥವಾ ಲಾರ್ಡ್ ಮೇಯರ್ ಪ್ರದರ್ಶನದ ಹಳೆಯ ಚಿತ್ರವನ್ನು ನೋಡಿದಾಗ ಅಂತಹ ಪ್ರದರ್ಶನಗಳಲ್ಲಿ ನಟರು ಮಾನಸಿಕವಾಗಿ ವಿಚಲಿತರಾಗಿರಲಿಲ್ಲ ಎಂದು ತೀರ್ಮಾನಿಸುವುದು ಕಷ್ಟ. ಆದಾಗ್ಯೂ ಇದು ವಿಶಾಲವಾದ ವಿಷಯಾಂತರವಾಗಿದೆ. ನಿಮ್ಮ ಆಮೆ ತಿನ್ನುವವರು ಮತ್ತು ಗೋಮಾಂಸ ತಿನ್ನುವವರಿಗೆ ಬಡತನವನ್ನು ತಡೆಗಟ್ಟುವ ಅತ್ಯಂತ ದಯೆಯ ಉದ್ದೇಶವನ್ನು ಕಾರ್ಯಗತಗೊಳಿಸಲು ರಾಜಕೀಯ ಅರ್ಥಶಾಸ್ತ್ರಜ್ಞರು ಒಂದು ನಿರ್ದಿಷ್ಟ ಕಾಯ್ದೆಯನ್ನು ರೂಪಿಸಿದರು. ಅದನ್ನು ಹೊಸ ಬಡ ಕಾನೂನು ಎಂದು ಕರೆಯಲಾಯಿತು. ಹಳೆಯ ಬಡ ಕಾನೂನು ನಾವು ಶಾಸನಬದ್ಧ ಕಾನೂನನ್ನು ಅರ್ಥೈಸುವುದಿಲ್ಲ, ಆದರೆ 1800 ವರ್ಷಗಳಿಗಿಂತಲೂ ಹಳೆಯದಾದ ಕಾನೂನು ಒಬ್ಬ ಸಹೋದರ ಹಸಿದಿದ್ದರೆ ಅವನು ಅವನಿಗೆ ಆಹಾರವನ್ನು ನೀಡಬೇಕು ಮತ್ತು ಬಾಯಾರಿದರೆ ಅವನು ಅವನಿಗೆ ಕುಡಿಯಲು ನೀಡಬೇಕು ಮತ್ತು ಆಹಾರ ಮತ್ತು ಪಾನೀಯವು ಅವನು ತಾನೇ ಪೂರೈಸಿಕೊಳ್ಳುವಂತೆ ಇರಬೇಕು ಎಂದು ಆದೇಶಿಸಿತು. ಅವನ ಸ್ವಪ್ರೀತಿಯು ಅವನು ತನ್ನ ನೆರೆಹೊರೆಯವರಿಗೆ ಹೊಂದಬೇಕಾದ ಅಳತೆಯಾಗಿದೆ. ಆದ್ದರಿಂದ ಉದಾಹರಣೆಗೆ, ನೀರು ಕಠೋರತೆಯು ಕ್ರಿಶ್ಚಿಯನ್ ದಾನವು ಬಯಸಬೇಕೆಂದು ಮೊದಲೇ ನಿಗದಿಪಡಿಸಿದ ರೀತಿಯ ಆಹಾರವಾಗಿರಲಿಲ್ಲ. ನಲ್ಲಿ ಅದು ಹಳೆಯ ಬಡ ಕಾನೂನಿನ ಆಹಾರ ಕ್ರಮಕ್ಕೆ ಪ್ರವೇಶಿಸಲಿಲ್ಲ, ಆದರೆ ಅದು ಹೊಸದರಲ್ಲಿ ಒಂದು ಪ್ರಮುಖ ಲೇಖನವಾಗಿತ್ತು. ಇದಲ್ಲದೆ ಅದು ನೀರಿನ ವಿಷಯದಲ್ಲಿ ತುಂಬಾ ಬಲವಾಗಿತ್ತು. ಉಳಿದ ಶುಲ್ಕವು ಬಹುತೇಕ ಒಂದೇ ರೀತಿಯ ಗುಣಮಟ್ಟದ್ದಾಗಿತ್ತು. ಅದು ಸಾಮಾನ್ಯವಾಗಿ ಮನುಷ್ಯರು ಬಳಸುವ ಆಹಾರಕ್ಕಿಂತ ಒರಟಾದ ರೀತಿಯ ಆಹಾರವಾಗಿತ್ತು. ರಾಜಕೀಯ ಅರ್ಥಶಾಸ್ತ್ರಜ್ಞರು ಬಹಳ ಬುದ್ಧಿವಂತಿಕೆಯಿಂದ ಭವಿಷ್ಯ ನುಡಿದ ಪ್ರಕಾರ, ಒರಟಾದ ರೀತಿಯ ಆಹಾರದಿಂದ ಬದುಕುವ ಬದಲು ಒಬ್ಬ ವ್ಯಕ್ತಿಯು ತನ್ನ ಎಲ್ಲಾ ನರಗಳನ್ನು ತಗ್ಗಿಸುತ್ತಾನೆ. ಆ ಆಹಾರವು ಅಗ್ಗ ಮತ್ತು ಅಸಹ್ಯಕರವಾಗಿರಬೇಕೆಂಬ ಶಿಫಾರಸನ್ನು ಅವರು ಬುದ್ಧಿವಂತಿಕೆಯಿಂದ ಗ್ರಹಿಸಿದರು. ಆದರೆ ಇಷ್ಟೇ ಅಲ್ಲ, ಹೊಸ ಬಡ ಕಾನೂನಿನ ಸಮರಿಟನ್ನರು ತೊಂದರೆಗೀಡಾದವರಿಗೆ ಒದಗಿಸಿದ ಮಂಡಳಿಯು ವಸತಿ ಸೌಕರ್ಯದೊಂದಿಗೆ ಅದ್ಭುತವಾಗಿ ಹೊಂದಿಕೆಯಾಯಿತು. ಯೂನಿಯನ್ ವರ್ಕ್ ಹೌಸ್ ಅನ್ನು ಬಾಹ್ಯವಾಗಿ ಸಾಧ್ಯವಾದಷ್ಟು ಜೈಲಿನಂತೆ ಕಾಣುವಂತೆ ಮಾಡಲಾಯಿತು ಮತ್ತು ಅದರ ಒಳಾಂಗಣ ವ್ಯವಸ್ಥೆಗಳು ರಾಕ್ಷಸನ ವಸತಿಗಾಗಿ ಲೆಕ್ಕಹಾಕಲ್ಪಟ್ಟವು. ಇದು ಪ್ರಕ್ಷುಬ್ಧ ಪ್ರಬುದ್ಧತೆಗೆ ಕತ್ತಲ ಕೋಣೆಗಳನ್ನು ಮತ್ತು ಹಿಂಸಾತ್ಮಕ ಯುವಕರಿಗೆ ಚಾಟಿ ಬೀಸುವಿಕೆಯನ್ನು ಹೊಂದಿತ್ತು. ಹೀಗಾಗಿ ಅದನ್ನು ಬಹಳ ವಿವೇಚನೆಯಿಂದ ಕನಿಷ್ಠ ಸೌಕರ್ಯದ ಕಲ್ಪನೆಯನ್ನು ಹೊಂದಿರುವ ಯಾರೂ ವಾಸಿಸಲು ಆಯ್ಕೆ ಮಾಡದ ರೀತಿಯ ಸ್ಥಳವನ್ನಾಗಿ ಮಾಡಲಾಯಿತು. ಅದರ ಅನಾನುಕೂಲತೆಯನ್ನು ಹಲವಾರು ಅತ್ಯಂತ ಚತುರ ಅನುಭವಿಗಳು ಹೆಚ್ಚಿಸಿದರು. ಉದಾಹರಣೆಗೆ, ಯಾವುದೇ ದರಿದ್ರ ಕೈದಿ ತಂಬಾಕಿನ ತುಂಡಿನ ಸಾಂತ್ವನವನ್ನು ಅನುಭವಿಸುತ್ತಿರುವುದು ಕಂಡುಬಂದರೆ ಅವನಿಗೆ ತಕ್ಷಣವೇ ಆ ಐಷಾರಾಮಿ ವಂಚಿತವಾಗುತ್ತದೆ. ಸ್ನೇಹಪರ ಸಂದರ್ಶಕನ ದಯೆಯು ದುಃಖದ ಬಟ್ಟಲನ್ನು ಸಕ್ಕರೆಯ ಮುದ್ದೆಯಿಂದ ಸಿಹಿಗೊಳಿಸಲು ಅನುಮತಿಸಲ್ಪಡುವುದಿಲ್ಲ. ಆದರೆ ಕೆಲಸದ ಮನೆ ವ್ಯವಸ್ಥೆಯಲ್ಲಿನ ಬುದ್ಧಿವಂತಿಕೆಯ ಮೇರುಕೃತಿ ಎಂದರೆ ಗಂಡ ಮತ್ತು ಹೆಂಡತಿಯ ಬೇರ್ಪಡುವಿಕೆ, ಏಕೆಂದರೆ ಪರಸ್ಪರ ಸಹಾನುಭೂತಿಗಿಂತ ಅವರ ದುಃಖವನ್ನು ಹಗುರಗೊಳಿಸಲು ಬೇರೇನೂ ಇರಲಿಲ್ಲ ಮತ್ತು ಇದು ಅಪೇಕ್ಷಣೀಯವಲ್ಲದೆ ಬೇರೇನೂ ಆಗುತ್ತಿರಲಿಲ್ಲ. ಮತ್ತು ವಯಸ್ಸಾದ ಪ್ರೀತಿಯ ದಂಪತಿಗಳ ಕಹಿ ಕಣ್ಣೀರು, ಬಹುಶಃ ತಮ್ಮ ಯೌವನದ ದಿನಗಳಿಂದ ಮೊದಲ ಬಾರಿಗೆ ಬೇರ್ಪಟ್ಟಿರುವುದು, ನೋಡುಗರಿಗೆ ಹೆಚ್ಚು ಬೋಧಪ್ರದ ಉದಾಹರಣೆಯಾಗಿದೆ. ಕೆಲಸದ ಮನೆಯಲ್ಲಿರುವ ವ್ಯಕ್ತಿಗಳು ತಮ್ಮ ತಲೆಗಳನ್ನು ಕತ್ತರಿಸಿಕೊಳ್ಳಲು ಮತ್ತು ನಾಚಿಕೆಗೇಡಿನ ಉಡುಪನ್ನು ಧರಿಸಲು ನಿರ್ಬಂಧಿತರಾಗಿದ್ದರು, ಏಕೆಂದರೆ ಇತರರು ತಮ್ಮ ಸ್ಥಿತಿಗೆ ಬರುವ ಭಯದಿಂದ ಹೆಚ್ಚು ಬಲವಂತದ ಅನಿಸಿಕೆ ಹೊಂದಿದ್ದರು. ಇಂಗ್ಲಿಷ್ ಟಾರ್ಟಾರಸ್ ಹೀಗಿತ್ತು. ಅದರ ಪ್ಲೂಟೋ ಆ ಸಮಯದಲ್ಲಿ ಅದರ ಅಧ್ಯಕ್ಷತೆ ವಹಿಸಿದ್ದ ಮಂತ್ರಿಯಾಗಿತ್ತು, ಮತ್ತು ಅದರ 3 ತಲೆಯ ದೈತ್ಯಾಕಾರದ ಸೆರ್ಬರಸನ್ನು ಬಡ ಕಾನೂನು ಆಯೋಗವು ವಹಿಸಿಕೊಂಡಿತು. ದೊಡ್ಡ ದಪ್ಪ, ಕೆಟ್ಟದಾಗಿ ಕಾಣುವ, ಕೋಪಗೊಂಡ, ಕೆಂಪು ಮೂಗಿನ ಮರಿಯನ್ನು, ಅದರ ಸಂತತಿಯನ್ನು ನಾವು ಉಲ್ಲೇಖಿಸುವುದನ್ನು ಬಿಟ್ಟುಬಿಡಬಾರದು, ಅದು ಬೀಡಲ್. ಹಳೆಯ ಕಾಲದ ಹರ್ಕ್ಯುಲಸ್ ಸೆರ್ಬರಸನ್ನು ತನ್ನ ಗುಹೆಯಿಂದ ಎಳೆದಂತೆಯೇ ಅವನು ತನ್ನ ಮುಖ್ಯ ಬಲದಿಂದ ಇಂಗ್ಲೆಂಡ್ನ ಸೆರ್ಬರಸನ್ನು ತನ್ನ ಬೊಗಳುವಿಕೆ ಮತ್ತು ಕಚ್ಚುವಿಕೆಯ ಹೊರತಾಗಿಯೂ ಹಗಲಿನ ಬೆಳಕಿಗೆ ಎಳೆದನು. ಅವನು ಜೈಲಿನ ಮನೆಯ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ಅವನು ಅವುಗಳನ್ನು ರಾಷ್ಟ್ರದ ಕಿವಿಗಳಲ್ಲಿ ಗುಡುಗಿಸಿದನು. ಅಮಾನವೀಯ ಬಡ ಕಾನೂನು ನಾಶ ಎಂಬ ಅವನ ಕೂಗು ಜಾನ್ ಓ ಗ್ರೋಟ್ನ ಮನೆಯಿಂದ ಭೂಮಿಯ ಅಂತ್ಯದವರೆಗೆ ಮತ್ತೆ ಪ್ರತಿಧ್ವನಿಸುವವರೆಗೂ ಅವನು ತನ್ನ ಪ್ರಯೋಗಗಳನ್ನು ಸಡಿಲಿಸಲಿಲ್ಲ. ಕ್ರೂರ ಶಾಸನವನ್ನು ರದ್ದುಗೊಳಿಸಲಾಯಿತು, ಬೆತ್ತಲೆ ಮತ್ತು ಹಸಿದವರಿಗೆ ಕರುಣೆಯನ್ನು ತೋರಿಸಲಾಯಿತು, ಮತ್ತು ಆ ಕ್ಷಣದಿಂದ ರಾಜಕೀಯ ಅರ್ಥಶಾಸ್ತ್ರಜ್ಞರ ಅವಮಾನ ಮತ್ತು ಗೊಂದಲಕ್ಕೆ ರಾಷ್ಟ್ರವು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿತು. ಬಡವರಿಗೆ ನೀಡಿದ ಉಡುಗೊರೆ ಲಾಭದಾಯಕ ಸಾಲವೆಂದು ಸಾಬೀತಾಯಿತು. ಹರ್ಕ್ಯುಲಸ್ ಈಗ ತನ್ನ 12 ಶ್ರಮಗಳ 2ನೇ ಸೆಟ್ ಅನ್ನು ನಿರ್ವಹಿಸಿದ್ದನು, ಆದರೆ ಅವನು ಒಂದು ಬೇಕರ್ಸ್ ಡಜನ್ ಮಾಡಲು ನಿರ್ಧರಿಸಿದನು. ಅವನ ಕೊನೆಯ ಸಾಧನೆಯೆಂದರೆ 13ನೆಯ ಶ್ರಮ. ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳೋಣ. ಹರ್ಕ್ಯುಲಸ್ ತನ್ನ ಮಹಾನ್ ಕಾರ್ಯಗಳಿಗೆ ಅಂತ್ಯ ಹಾಡುವ ಮೂಲಕ ರಾಷ್ಟ್ರೀಯ ಸಾಲವನ್ನು ಪಾವತಿಸಿದನು.
ಪಂಚ್ನ ಪರ ಪ್ರೈಟರ್ಗಳು ತಮ್ಮ ಆದಾಯದ 10ನೇ ಭಾಗವನ್ನು ಆ ನಿಜವಾದ ದೇಶಭಕ್ತಿಯ ಉದ್ದೇಶಕ್ಕಾಗಿ ವಿನಿಯೋಗಿಸುವಂತೆ ಉದಾರವಾಗಿ ಮನವೊಲಿಸುವ ಮೂಲಕ ಅವನು ಈ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸಿದನು. ಹರ್ಕ್ಯುಲಸ್ ಶ್ರಮದ ಯಶಸ್ಸು ಇಂಗ್ಲೆಂಡನ್ನು ಜಗತ್ತಿಗೆ ಒಂದು ಉದಾಹರಣೆಯನ್ನಾಗಿ ಮಾಡಿತು, ಮತ್ತು ಜಗತ್ತು ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿತು. ಆದ್ದರಿಂದ ನಾವು ಈಗ ವಾಸಿಸುತ್ತಿರುವ ಸಾರ್ವತ್ರಿಕ ಶಾಂತಿ ಮತ್ತು ಸಂತೋಷ. ಅಂತ್ಯ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.